ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. 29/10/2023 ರಾಯಚೂರು ಜಿಲ್ಲಾ ಲಿಂಗಸಗೂರು ತಾಲೂಕಿನ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘ ಹಾಗೂ ಸಿಐಟಿಯು ಸಂಯೋಜಿತ ತಾಲೂಕು ಸಮಿತಿ ಲಿಂಗಸಗೂರು ಅವರ ಸಿಡಿಪಿಒ ಅವರ ಮುಖಾಂತರ ಮಾನ್ಯ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ರಾಯಚೂರು ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು. 2011 ರಿಂದ 2023 ಮಾರ್ಚ್ ತನಕ ನಿವೃತ್ತಿಯಾದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಮತ್ತು ಸಹಾಯಕಿಯರಿಗೂ ಸುಪ್ರೀಂ ಕೋರ್ಟ್ ಆದೇಶದಂತೆ 1972ರ ಗ್ರಾಚ್ಯುಟಿ ಮೊತ್ತವನ್ನು ಕೊಡುವಂತೆ ಒತ್ತಾಯಿಸಿ 1975 ಅಕ್ಟೋಬರ್ 2ರಂದು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಶಿಶುವಿನಂತೆ ಇದ್ದು ಇಂದು ಈ ಯೋಜನೆ ಹೆಮ್ಮರವಾಗಿ ಬೆಳೆದು ರಾಜ್ಯದಲ್ಲಿ ಸುಮಾರು 50 ಲಕ್ಷ ಫಲಾನುಭವಿಗಳು ಇದ್ದಾರೆ. ಮಾತ್ರವಲ್ಲದೆ ಮಾನವ ಸಂಪನ್ಮೂಲ ಬೆಳವಣಿಗೆಯನ್ನು ಖಾತ್ರಿಪಡಿಸುವ ಯೋಜನೆಯಾಗಿ ಬೆಳೆದಿದೆ. ಇಂತಹ ಯೋಜನೆ ಅಭಿವೃದ್ಧಿಗೆ 150.75 ರೂಪಾಯಿಗಳಿಂದ ಹಿಡಿದು ಸಾವಿರಾರು ಜನ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರು ಮಾಡಿದ್ದಾರೆ. 25 ಏಪ್ರಿಲ್ 2025ರಂದು ಸಿವಿಲ್ ಅಪ್ಲೈ ನಂಬರ್ 3153/2022 ಎಸ್ಎಲ್ಪಿ ನಂಬರ್ 30193/2017 ಸುಪ್ರೀಂ ಕೋರ್ಟ್ ಅಂಗನವಾಡಿ ಕೇಂದ್ರವನ್ನ ಕೆಲಸ ಮಾಡುವ ಎಲ್ಲ ಕಾರ್ಯಕರ್ತರು ಮತ್ತು ಸಹಾಯಕರಿಗೆ ಕಾಯ್ದೆ 1972 ನಿಬಂಧನೆಗಳು ಅನ್ವಯವಾಗುತ್ತೆ ಅಂತ ತೀರ್ಪನ್ನ ಕೊಟ್ಟಿದೆ. ಈ ತೀರ್ಪನ್ನ ಕರ್ನಾಟಕದಲ್ಲಿ ಜಾರಿ ಮಾಡಬೇಕು ಅಂತ ಒತ್ತಾಯಿಸಿ 2023 ಜನವರಿಯಲ್ಲಿ ದೀರ್ಘ ಚಳವಳಿ ಮಾಡಿ ನಂತರ 2/2/2023 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 2023 ಏಪ್ರಿಲ್ನಿಂದ ಗ್ರಾಚ್ಯುಟಿಯನ್ನ ಜಾರಿ ಮಾಡಿದೆ. ಈ ಆದೇಶ 2021 ರಿಂದ 2023 ಮಾರ್ಚ್ ತನಕ ನಿವೃತ್ತಿಯಾದ 10,311 ಅಂಗನವಾಡಿ ಕಾರ್ಯಕರ್ತೆಯರು 11.980 ಅಂಗನವಾಡಿ ಸಹಾಯಕರಿಗೂ ಅನ್ವಯಿಸಬೇಕು. ಇಂದಿನ ತನಕೂ ಅನ್ವಯಿಸಬೇಕು ಅಂತ ಎಂಬ ಸತತ ಒತ್ತಾಯಗಳಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರು ಆದರೆ ಅದೇ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಸುಮಾರು ರೂಪಾಯಿ 183 ಕೋಟಿ ಅನುದಾನದ ಬಿಡುಗಡೆಯಾಗಿ ಹಣಕಾಸು ಇಲಾಖೆಗೆ ಕಳಿಸಲಾಗಿದೆ. ಆದರೆ ಹಣಕಾಸು ಇಲಾಖೆ ಈ ಅನುದಾನ ಬಿಡುಗಡೆ ಮಾಡದೆ ಸತಾಯಿಸ್ತಾ ಇದೆ. ಆದ್ದರಿಂದ ಕೂಡಲೇ ಅನುದಾನವನ್ನ ಬಿಡುಗಡೆ ಮಾಡಬೇಕು ಅಂತ ಈ ಮೂಲಕ ಒತ್ತಾಯಿಸಲಾಗಿದೆ. 2023 ಡಿಸೆಂಬರ್ ತಿಂಗಳಿನಿಂದ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಗೌರವಧನ ಪ್ರತಿ ತಿಂಗಳು ಆಗ್ತಾ ಇಲ್ಲ. 2 ರಿಂದ 3 ತಿಂಗಳಿಗೊಮ್ಮೆ ಗೌರವ ತನಕ ಹೋರಾಟ ಮಾಡಬೇಕಾಗಿದೆ. 2023 ರಿಂದ ಬೇಡಿಕೆಗೆ ತಕ್ಕಂತೆ ಮಕ್ಕಳ ಆಹಾರ ಪೂರೈಕೆ ಆಗ್ತಾ ಇಲ್ಲ. ಆಹಾರ ಗುಣಮಟ್ಟ ಬೆಲ್ಲ, ರವೆ ಕಳಪೆ ಮಟ್ಟದಾಗಿರುತ್ತೆ. ಉತ್ತಮ ಗುಣಮಟ್ಟದ ಆಹಾರ ಪೂರೈಕೆಗೆ ಕ್ರಮ ಕೈಗೊಳ್ಳಬೇಕು. ಕಳೆದ 3-4 ತಿಂಗಳಿನಿಂದ ಕೇಂದ್ರಗಳ ಬಾಡಿಗೆ ಹಣ, ಮೊಟ್ಟೆ ಖರೀದಿಸಿದ ಹಣ ಮತ್ತು 14 ರಿಂದ 17 ಕಿಶೋರಿ ಅವರಿಗೆ ಕೊಡಬೇಕಾದ ಪೌಷ್ಟಿಕ ಆಹಾರ ಪೂರೈಕೆ ಆಗೋದಿಲ್ಲ. ಎಫ್ಆರ್ಎಸ್ ಕೆಲಸ ಹಾಗೂ ಬಿಎಲ್ಒ ಬೇರೆ ಇಲಾಖೆ ಕೆಲಸ ಅಂಗನವಾಡಿ ಕಾರ್ಯಕರ್ತೆಯರಿಗೆ ವಹಿಸಬಾರದು. ಮೇಲಿನ ವಿಷಯಕ್ಕೆ ಕೂಡಲೇ ಗಮನ ಹರಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಲಾಗಿದೆ. ಒಂದು ಬದ್ಧತೆಯಿಂದ ಇವತ್ತು ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಇಲಾಖೆಯ ಅಧಿಕಾರಿಗಳು ಸಿಡಿಪಿ ಅವರು ಇವತ್ತು ಹೊಟ್ಟೆಗೆ ಏನ್ ತಿಂತೀರಿ ಅನ್ನೋದು, ಅವ್ರನ್ನ ವೈಯಕ್ತಿಕವಾಗಿ ನಿಂದನೆ ಮಾಡೋದು, ಅವ್ರ ಗೌರವಕ್ಕೆ ಧಕ್ಕೆ ಬರುವಂತ ರೀತಿಯಲ್ಲಿ ಮಾತಾಡಬಾರದು ಅಂತೇಳಿ ನಾವು ಈಗ ಮೊಟ್ಟ ಮೊದಲಾಗಿ ಈಗ ಬಂದಿದ್ದಾರೆ ಅವ್ರನ್ನ ನಾವು ಗೌರವಪೂರ್ವಕವಾಗಿ ಅವ್ರ ಹತ್ರ ಹೇಳ್ತಾ ಇದ್ವಿ. ಅವ್ರು ಯಾವಾಗ ನಮಗೆ ಗೌರವ ಕೊಟ್ಟಿಲ್ಲ ಅಂದ್ರೆ ನಾವು ಕೂಡ ಸಂಘಟನೆಯಾಗಿ ಅದನ್ನು ಸಹಿಸಕ್ಕಾಗಲ್ಲ. ಮತ್ತೆ ಆ ಒಂದು ಅಧಿಕಾರಿಗಳಿಗೆ ತಕ್ಕ ಉತ್ತರವನ್ನು ಕೊಡೋದು ಕೂಡ ನಮ್ಮ ಸಂಘಟನೆಗೆ, ಕ್ರಾಂತಿಕಾರಿ ಸಂಘಟನೆ ಗೊತ್ತಿದೆ. ಹಾಗಾಗಿ ಈ ಕೂಡಲೇ ಅಧಿಕಾರಿಗಳು ಇದನ್ನ ಸರಿಪಡಿಸಬೇಕಂತೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದೀವಿ. ಮತ್ತು ಈಗ ಏನು ಮೊಟ್ಟೆದು ಮತ್ತೆ ಸಿಲಿಂಡರ್ದು ಏನು ಸಮಸ್ಯೆ ಐತೆ ಅದು ಕಾಲಕ್ಕೆ ಪದೇ ಇದೆ ಸಮಸ್ಯೆ. ನೀವು ಈ ಕೂಡಲೇ ಇವನ್ನ ಸಮಸ್ಯೆ ನೀವು ಇಲಾಖೆಯಿಂದಾನೇ ಸಿಲಿಂಡರ್ ಕೊಡ್ತಿರಲ್ಲ, ಅದು ಕೊಟ್ರೆ ಅವ್ರಿಗೆ ಕಿರಿಕಿರಿ ಇರಲ್ಲ. ಅವ್ರು ದುಡ್ಡು ಹಾಕಿ ತಗೊಂಡು ಎಲ್ಲಷ್ಟಕ್ಕೂ ಸಾಲ ಮಾಡಿ ಇವತ್ತು ಅದಕ್ಕೆ ಯಾರು ಬಡ್ಡಿ ಕಟ್ಟಬೇಕು, ಯಾರು ನೀವು ಸರಿಯಾದ ಟೈಮಿಗೆ ಬರಲಿಲ್ಲ ಅಂದ್ರೆ ಅದ್ರ ಪೇಮೆಂಟೇ ಬರೆಯೋದಿಲ್ಲ. ಇವತ್ತು ಅವ್ರ ಮನೆಗೆ ಸಂಚಿ ಪೇಟೆ ಮಾಡಕ್ಕೆ ಇವತ್ತು ಕಷ್ಟ ಆಗುತ್ತೆ. ಹಾಗಾಗಿ ಈ ರೀತಿಯಾದಂತ ಸಮಸ್ಯೆಗಳನ್ನ ಈ ಕೂಡಲೇ ಇತ್ಯರ್ಥ ಮಾಡಬೇಕು. ಮೊಟ್ಟೆ ಏನೈತಲ್ಲ ಅದು ಮೊಟ್ಟೆದ ಕೂಡ ನೀವೇ ಅದನ್ನ ಪೂರೈಕೆ ಮಾಡ್ರಿ. ಅವ್ರು ಖರೀದಿ ಮಾಡಿ ನೀವು ಪೇಮೆಂಟ್ ಕೊಡ್ಲಾರ್ದಾನೆ ಅವ್ರು ಅದಕ್ಕೆ ಬಡ್ಡಿ ಏನಾದ್ರು ಹಾಕಿ ಕೊಡ್ತೀರಿ ಅದಕ್ಕೆ ಇಲ್ಲ. ಸ್ಥಳೀಯವಾಗಿ ಸಾಲ ಸೋಲ ಒಂದ್ 2,000 ರೂಪಾಯಿ ಕೊಟ್ಟರಂದ್ರೆ 3 ಬಡ್ಡಿ 6 ಬಡ್ಡಿ ಕೇಳ್ತಾರೆ ಜನ. ಅಂತ ಟೈಮಲ್ಲಿ ಇವತ್ತು ಇಡೀ ಅಂಗನವಾಡಿ ನಡೆಸೋದಕ್ಕೆ ಎಲ್ಲಷ್ಟಕ್ಕೂ ರೊಕ್ಕ ಹಾಕ್ರಪ್ಪ ಅಂತಂದ್ರೆ ಎಲ್ಲಿಂದ ತರಬೇಕು? ಅಂಗನವಾಡಿ ನೌಕರರು ಅವ್ರೇನ ಜಮೀನ್ದಾರ, ಅವ್ರ ಮನೆಗೆ ಏನೋ ನೌಕರಿ ಮಾಡೋರು ಇರ್ತಾರ? ಏನಿಲ್ಲ. ಇದನ್ನ ಈ ಒಂದು ನೌಕರಿ ಅಂದ್ರೆ ಏನದು ವೇತನ ಕೂಡ ಇರಲ್ಲ. ಗೌರವಧನದಲ್ಲಿ ಕೆಲಸ ಮಾಡ್ಬೇಕಾಗತ್ತ, ಸಣ್ಣ ಒಂದು ವೇತನದಲ್ಲಿ ಕೆಲಸ ಮಾಡ್ಬೇಕಾಗತ್ತ. ಇಂಥದ್ರ ಮತ್ತೆ ನೀವೆಲ್ಲಷ್ಟು ಹೊರೆ ಅಂಗನವಾಡಿ ನಡೆಸುವಂತ ಹೊರೆಯನ್ನು ಕೊಟ್ರೆ ಅದು ಆಗೋದಿಲ್ಲ. ಇವತ್ತು ಸರ್ಕಾರಕ್ಕೆ ದುಡ್ಡಿಲ್ಲ, ಅದಕ್ಕೆ ದುಡ್ಡಿಲ್ಲ ಅಂತ ಹೇಳ್ತೀರಿ. ಒಂದು ಅಂಗನವಾಡಿಯನ್ನ ಹೆಂಗ್ ನಡೆಸಕ್ ಸಾಧ್ಯ ಆಗುತ್ತಾ? ಮತ್ತೆ ಕಿಶೋರಿಯರ ಕಿಟ್ಟು ವಿಳಂಬ ಆಗ್ತಾ ಇದೆ ಅಂತ ಇವೆಲ್ಲ ಸಮಸ್ಯೆಗಳನ್ನ ಈ ಕೂಡಲೇ ನೀವು ಇತ್ಯರ್ಥ ಮಾಡ್ಬೇಕು ಮೇಡಮ್. ಕಾಲಕ್ಕೆ ಯಾವುದೇ ಸಮಸ್ಯೆ ಬರಲಿ ಮುಂದೆ
ನೀವು ಅವರ ಸಮಸ್ಯೆಗಳನ್ನ ಕೇಳಬೇಕು, ಕೇಳಿ ನಿಮ್ಮ ಹಂತದಲ್ಲಿ ಪರಿಹಾರ ಮಾಡಬೇಕು. ಸರ್ಕಾರದ ಹಂತದಲ್ಲಿ ಇರುವಂತದ್ದನ್ನ ಸರ್ಕಾರಕ್ಕೆ ಪ್ರಪೋಸಲ್ ಕೊಡುವಂತದ್ದು ಆಗ್ಬೇಕು ಮೇಡಮ್. ಇಷ್ಟು ಹೇಳ್ತಾ ಮತ್ತು ನೀವು ಇಲ್ಲೇನು ಕಾರ್ಮಿಕರಿಗೆ ನಡೆಸ್ಕೊಂತ ಇದ್ರಲ್ಲ ರೀತಿ ಮತ್ತೆ ಮಾತಾಡುವಂತ ಭಾಷೆ ಸರಿಯಾಗಿ ಮಾತಾಡಿರ್ತೇವೆ. ಮತ್ತೊಮ್ಮೆ ನಾವು ಆಗ್ರಹವನ್ನು ಮಾಡ್ತೀವಿ. ಈ ಸಂದರ್ಭದಲ್ಲಿ ಅಧ್ಯಕ್ಷರು ಶ್ರೀಮತಿ ಸರಸ್ವತಿ ಬಿ ಈಚನಾಳ, ಬಸಮ್ಮ ಬಯ್ಯಾಪುರ್, ಲಕ್ಷ್ಮೀ ನಕನೂರ, ಮಹೇಶ್ವರ್ ಹಟ್ಟಿ, ಶಿಕ್ಷಕ ಖಾದ್ರಿ ಸೇರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.